ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಎಲ್ಲರನ್ನು ಈ ದಿನ ಬಹಳ ಸಂತೋಷದಿಂದ ನೆನೆಸಿ ಪ್ರಾರ್ಥಿಸುತ್ತೇನೆ. ದೇವರ ಎಲ್ಲ ಅನುಗ್ರಹಗಳು ಉಳಿತು ನಿಮ್ಮೆಲ್ಲರ ಕುಟುಂಬದಲ್ಲಿ ಉಂಟಾಗಲಿ ಎಂದು ಹಾರೈಸಿ ಪ್ರಾರ್ಥಿಸುತ್ತೇನೆ. ವಾಕ್ಯವನ್ನು ಆಲಿಸುವ ಅನೇಕರು ಹೇಳಿದರು, ನಮ್ಮ ಮನೆ ವಾಕ್ಯವನ್ನು ಆಲಿಸುವುದರಿಂದ ಸಂತೋಷದಿಂದ ಸಮಾಧಾನದಿಂದ ತುಂಬಿದೆ ಎಂದು. ಅನೇಕ ಮನಸ್ತಾಪಗಳು ದೂರವಾದವು ಎಂದು. ಒಂದೊಂದು ದಿನವೂ ವಾಕ್ಯವನ್ನು ಆಲಿಸುವ ನಿಮ್ಮನ್ನು ದೇವರು ಅನುಗ್ರಹಿಸಲಿ. ಪ್ರಿಯರೇ, ತುಂಬಾ ಮುಖ್ಯವಾದ ಒಂದು ದೇವರ ವಾಕ್ಯವನ್ನು ನಿಮ್ಮ ಮುಂದೆ ಇಡಲು ಇಚ್ಛಿಸುತ್ತೇನೆ. ಪ್ರವಾದಿ ಎಜೆಕಿಯೇಲನ ಗ್ರಂಥ 37ನೇ ಅಧ್ಯಾಯ 1ರಿಂದ 4ರವರೆಗೆ ವಾಕ್ಯ ಮತ್ತು 10ನೇ ವಾಕ್ಯವನ್ನು ಆಲಿಸೋಣ. ನಾನು ಸರ್ವೇಶ್ವರನ ಹಸ್ತಸ್ಪರ್ಶದಿಂದ ಪರವಶನಾಗಿದ್ದೆ. ಆಗ ಅವರು ತಮ್ಮ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ ಒಂದು ಕಣಿವೆಯಲ್ಲಿ ಇಳಿಸಿದರು. ನಾನು ಎಲುಬುಗಳ ಮಧ್ಯೆ ಆ ಕಣಿವೆಯನ್ನು ಬಳಸಿಕೊಂಡು ಬರುವಂತೆ ಮಾಡಿದರು. ಇಗೋ, ಕಣಿವೆಯ ಮೇಲೆಲ್ಲ ಬಹಳವಾಗಿ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಸರ್ವೇಶ್ವರ ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವ ಬರಬಹುದೇ ಎಂದು ಕೇಳಿದರು. ನಾನು, ಸರ್ವೇಶ್ವರರಾದ ದೇವರೇ, ನೀವೇ ಬಲ್ಲಿರಿ ಎಂದು ಉತ್ತರ ಕೊಟ್ಟೆ. ಆಗ ಅವರು ನನಗೆ ಹೀಗೆ ಅಪ್ಪಣೆ ಮಾಡಿದರು, ನೀನು ಆ ಎಲುಬುಗಳಿಗೆ ಪ್ರವಾದಿಸಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ. ಒಣ ಎಲುಬುಗಳೇ, ಸರ್ವೇಶ್ವರನ ವಾಣಿಯನ್ನು ಕೇಳಿ. ಪ್ರಿಯರೇ, ಎಲುಬುಗಳ ಕಣಿವೆ, ಎಲುಬುಗಳಿಂದ ತುಂಬಿದ ಕಣಿವೆ. ಅನೇಕ ವರ್ಷಗಳ ಹಿಂದೆ ಮರಣ ಹೊಂದಿದ ಜನರ ಎಲುಬುಗಳನ್ನು ಸೇರಿಸಿ ಇಟ್ಟಿರುವ ಒಂದು ಕಣಿವೆಯಾಗಿದೆ. ಪ್ರವಾದಿಯನ್ನು ದೇವರು ಕರೆದುಕೊಂಡು ಹೋದ ಸ್ಥಳ ಅದಾಗಿತ್ತು. ನಾವು ಈಗ ದೇವರ ವಾಕ್ಯದಲ್ಲಿ ಆಲಿಸಿದ್ದು. ನಮ್ಮ ಅವಸ್ಥೆಯಾಗಿದ್ದರೆ ನಾವು ಹೇಳುತ್ತಿದ್ದೆವು, ಅಯ್ಯೋ, ಕತೆ ಮುಗಿಯಿತು, ಇನ್ನು ಜೀವ ಬರಲು ಸಾಧ್ಯವೇ ಇಲ್ಲವೆಂದು. ಆದರೆ ಆ ಎಲುಬುಗಳಿಗೆ ದೇವರ ವಾಕ್ಯವನ್ನು ತಲುಪಿಸಿದಾಗ ಜೀವ ಬಂದು ಎದ್ದು ನಿಂತಿತು ಎಂದು ಬರೆದಿದೆ. ಅದಾಗಿದೆ. ಎಜೆಕಿಯೇಲನ ಗ್ರಂಥ 37ನೇ ಅಧ್ಯಾಯ 10ನೇ ವಾಕ್ಯವನ್ನು ಆಲಿಸೋಣ. ನಾನು ಅವರ ಅಪ್ಪಣೆಯಂತೆ ನುಡಿದೆ. ಇಗೋ, ಶ್ವಾಸವು ಅವುಗಳಿಗೆ ಹೊಕ್ಕಿತು, ಅವು ಬದುಕಿದವು, ಕಾಲೂರಿ ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದವು. ವಾಕ್ಯ ಹೋಗಿದ್ದಾಗ ಆಗಿದೆ, ಅಲ್ಲಿ ಜೀವ ಬಂದಿದ್ದು, ತಲೆ ಎತ್ತಿ ಎದ್ದು ನಿಂತಿದ್ದು. ದೇವರ ವಾಕ್ಯ ಪ್ರತಿನಿತ್ಯ ನಿಮ್ಮಲ್ಲಿ, ನಿಮ್ಮ ಕುಟುಂಬದಲ್ಲಿ ಮೊಳಗುವಾಗ ಅದು ದೇವರ ಶಕ್ತಿಗೆ ಕಾರಣವಾಗುತ್ತದೆ. ನಿಮ್ಮಲ್ಲಿ ವಾಕ್ಯವು ಪ್ರವೇಶಿಸುತ್ತದೆ. ದೇವರ ವಾಕ್ಯವಾದ ದೇವರ ಶಕ್ತಿ ನಿಮ್ಮಲ್ಲಿ ಪ್ರವೇಶಿಸುವಾಗ ಅಲ್ಲಿ ತುಂಬುವುದು ದೇವರ ಶಕ್ತಿಯಾಗಿದೆ. ಇಂದು ಯಾವ ಸಮಸ್ಯೆಯಲ್ಲಿ ನೀವು ತಲೆಬಾಗಿಸಿ ಇರುವುದು, ಕುಗ್ಗಿ ಹೋಗಿರುವುದು, ದಿಕ್ಕುಪಾಲಾಗಿ ಹೋಗಿರುವುದು, ನೋವನ್ನು ಅನುಭವಿಸುತ್ತಿರುವುದು, ಆ ಸಮಸ್ಯೆಯಿಂದ ನೀವು ಎದ್ದೇಳಲು, ಅಲ್ಲಿ ಅದ್ಭುತವನ್ನು ಅನುಭವಿಸಲು ನೀವು ಏನು ಮಾಡಬೇಕು? ದೇವರ ವಾಕ್ಯವಾದ ಶಕ್ತಿಯನ್ನು ನೀವು ನಿಮ್ಮಲ್ಲಿ ಪ್ರವೇಶಿಸಬೇಕು. ಒಂದು ಸಮಯ ನೀವು ಯೋಚಿಸುತ್ತಾ ಇರಬಹುದು, ಈ ವ್ಯಕ್ತಿಗೆ ಒಂದು ಬದಲಾವಣೆ ಇಲ್ಲವಲ್ಲ, ಈ ಮಕ್ಕಳಲ್ಲಿ ಒಂದು ಬದಲಾವಣೆ ಇಲ್ಲವಲ್ಲ ಎಂದು. ದೇವರ ವಾಕ್ಯ ಅವರಲ್ಲಿ ಪ್ರವೇಶಿಸುವಾಗ ಆಗಿದೆ, ಅಲ್ಲಿ ಒಂದು ಬದಲಾವಣೆ ಬರುವುದು. ಆಗ ಆಗಿದೆ ದೇವರ ಕಾರ್ಯಕ್ಕೆ ಕಾರಣವಾಗುವುದು. ಹಲ್ಲೆಲೂಯಾ. ನಾವು ನಿಮಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಯಾವ ಸಮಸ್ಯೆಯಲ್ಲಿ ಆಗಿದೆ ನೀವು ಸೋತು ಹೋಗಿರುವುದು, ಆ ಅವಸ್ಥೆಯಿಂದ ನೀವು ಎದ್ದು ಬರುತ್ತೀರಾ. ದೇವರ ಶಕ್ತಿ ತಿಳಿಯಲು ಸಾಧ್ಯವಾಗುವುದು, ದೇವರ ಸ್ಪರ್ಶ ಅನುಭವಿಸಲು ಸಾಧ್ಯವಾಗುವುದು. ಹಾಗೆ ಇದ್ದರೆ ಈ ನಿಮಿಷ ನೀವು ಪ್ರಾರ್ಥಿಸಿ, ದೇವರೇ, ನಿಮ್ಮ ವಾಕ್ಯ ಆಲಿಸುವಾಗ ಅದು ನನ್ನ ಜೀವನದಲ್ಲಿ ಒಂದು ದೇವರ ಶಕ್ತಿಯಾಗಿ ಪ್ರವೇಶಿಸಲಿ. ಆ ದೇವರ ಶಕ್ತಿ ನನ್ನಲ್ಲಿ, ನನ್ನ ಕುಟುಂಬದ ಎಲ್ಲ ತಲೆಮಾರಲ್ಲಿ ಪ್ರವೇಶಿಸಲಿ. ನನ್ನ ಈ ಸೋತು ಹೋದ ಹಣಕಾಸಿನ ಸಮಸ್ಯೆಯಲ್ಲಿ, ನನ್ನ ತೀರ್ಮಾನದಲ್ಲಿ, ನನ್ನ ಮಕ್ಕಳ ಪರೀಕ್ಷೆಯಲ್ಲಿ, ರೋಗದಲ್ಲಿ ದೇವರ ಶಕ್ತಿ ಇಳಿದು ಬರಲಿ. ಈಗಲೇ ಯೇಸುವಿನ ನಾಮದಲ್ಲಿ ದೇವರ ವಾಕ್ಯದ ಶಕ್ತಿ ನಮ್ಮಲ್ಲಿ ಸೌಖ್ಯವಾಗಿ ಮಾರ್ಪಡಲಿ. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಾಕ್ಯವನ್ನು ಆಲಿಸುವ ಪ್ರತಿಯೊಬ್ಬರು ಈ ದೇವರ ವಾಕ್ಯದಲ್ಲಿ ಅಭಿಷೇಕಿಸಲಿ. ಈ ವಾಕ್ಯ ನಿಮ್ಮಲ್ಲಿ ಅದ್ಭುತವನ್ನು ಮಾಡುತ್ತದೆ. ನೀವು ಒಂದು ಸಾಕ್ಷಿಯಾಗುತ್ತೀರಿ. ನಮಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಸಾಧ್ಯವಾಗುವವರಿಗೆಲ್ಲ ಈ ವಾಕ್ಯವನ್ನು ಶೇರ್ ಮಾಡಿರಿ.
ಇದು ಬೇರೆಯವರಿಗೆ ಕಳಿಸಿಕೊಡುವಾಗ ದೇವರನ್ನು ಮಹಿಮೆ ಪಡಿಸುವ ಕಾರ್ಯ ನಾವು ಮಾಡುವುದು. ನಾಳೆಯೂ ಈ ವಾಕ್ಯದಲ್ಲಿ ಒಂದಾಗಿ ಸೇರಿ ಪ್ರಾರ್ಥಿಸೋಣ. ಹಲ್ಲೆಲೂಯ. ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.